ಇನ್ವೆಸ್ಟರ್ಸ್ ಹೇಗ್ ದುಡ್ಡು ಮಾಡ್ತಾರೆ? ಎರಡು ಆಪ್ಷನ್ ಇದೆ. ಒಂದು ಡಿವಿಡೆಂಡ್ ಈಲ್ಡ್, ಇನ್ನೊಂದು ಕ್ಯಾಪಿಟಲ್ ಅಪ್ರಿಸಿಯೇಷನ್. ಎರಡರಲ್ಲಿ ಯಾವ್ದು ಬೆಟರ್ ನೋಡೋಣ. ಲಾಸ್ಟ್ 10 ವರ್ಷದ ಡೇಟಾ ಪ್ರಕಾರ ಟಾಪ್ 20 ಹೈ ಡಿವಿಡೆಂಡ್ ಈಲ್ಡ್ ಸ್ಟಾಕ್ಸ್ ನ ಆವರೇಜ್ ರಿಟರ್ನ್ಸ್ 4.6%, ಹಾಗೆ ಟೋಟಲ್ ರಿಟರ್ನ್ 7.8% ಇದೆ. ಅದೇ ಟಾಪ್ 20 ಹೈ ಗ್ರೋತ್ ಸ್ಟಾಕ್ಸ್ ನ ತಗೊಂಡ್ರೆ ಆವರೇಜ್ ಆಲ್ಮೋಸ್ಟ್ 49% ಇದೆ. ಸೊ ಗ್ರೋತ್ ಸ್ಟಾಕ್ಸ್ ಮುಂದೆ ಇರೋದು. ನೆಕ್ಸ್ಟ್ ಟ್ಯಾಕ್ಸ್ ಎಫಿಷಿಯನ್ಸಿ. ಡಿವಿಡೆಂಡ್ ಇನ್ಕಮ್ ಟ್ಯಾಕ್ಸ್ ಲ್ಯಾಬ್ ರೇಟ್ ಅಲ್ಲಿ ಟ್ಯಾಕ್ಸಬಲ್ ಇರುತ್ತೆ. ಆದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ರೇಟ್ 12.5%, ಜೊತೆಯಲ್ಲಿ 1.25 ಲಕ್ಷ ಎಕ್ಸಂಪ್ಷನ್ ಕೂಡ ಸಿಗುತ್ತೆ. ಮೂರನೇದು ಎಕನಾಮಿಕ್ ಸೈಕಲ್. ICICI ಪ್ರುಡೆನ್ಶಿಯಲ್ ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಪ್ರಕಾರ ಡಿವಿಡೆಂಡ್ ಸ್ಟಾಕ್ಸ್ ಗಳು ಶೈನ್ ಆಗೋದು ಸ್ಲೋ ಡೌನ್ಸ್ ಅಥವಾ ಲೋ ಇಂಟ್ರೆಸ್ಟ್ ರೇಟ್ ಪೀರಿಯಡ್ ಅಲ್ಲಿ. ಅದೇ ಗ್ರೋತ್ ಸ್ಟಾಕ್ ಶೈನ್ ಆಗೋದು ಮಾರ್ಕೆಟ್ ಬೂಮ್ ಅಲ್ಲಿ. ಇವಾಗ ತುಂಬಾ ಸರಿ ಸೈಕ್ಲಿಕಲ್ ಸ್ಟಾಕ್ಸ್ ಹೈ ಡಿವಿಡೆಂಡ್ ಪೇಯಿಂಗ್ ಏನಕ್ಕಿರುತ್ತೆ ಅಂದ್ರೆ ಇದರಲ್ಲಿ ರೀಇನ್ವೆಸ್ಟಿಂಗ್ ನ ಆಪರ್ಚುನಿಟೀಸ್ ಇರಲ್ಲ ಅದಕ್ಕೆ. ಸೊ ಈ ಸೈಕ್ಲಿಕ್ಯಾಲಿಟಿ ಅಂದ್ರೆ ಗುಡ್ ರಿಟರ್ನ್ಸ್ ನ ಸ್ವಲ್ಪ ಪೀರಿಯಡ್ ಇದ್ರೆ ಲಾಂಗ್ ಪೀರಿಯಡ್ ಆಫ್ ಸಮ್ ಟೈಮ್ ನೋ ರಿಟರ್ನ್ಸ್ ಕೂಡ ಇರುತ್ತೆ. ಸೊ ಪೇಷನ್ಸ್ ಇಸ್ ದ ಕೀ. ಫಾರ್ ಎಕ್ಸಾಂಪಲ್, ಒಂದು ಸ್ಟಾಕ್ ಡಿವಿಡೆಂಡ್ ನ ಜಾಸ್ತಿ ಕೊಟ್ಟಿದೆ, ಆದ್ರೆ ಸ್ಟಾಕ್ ಪ್ರೈಸಸ್ ಕೆಳಗೆ ಹೋಗ್ತಿದೆ ಅಂದ್ರೆ ಶಾರ್ಟ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೀವು ಪ್ರಾಫಿಟ್ ಅಲ್ಲಿ ಇರ್ಬೋದು, ಬಟ್ ಲಾಂಗ್ ಟರ್ಮ್ ಅಲ್ಲಿ ಐ ಡೋಂಟ್ ಥಿಂಕ್ ಸೊ. ಫೈನಲಿ ನೀವ್ ಯಾವ್ದು ಚೂಸ್ ಮಾಡ್ತೀರಾ, ಡಿವಿಡೆಂಡ್ ಗ್ರೋತ್ ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ.